ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ಮೊದಲಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಶಿರವಾಗಿ ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗೆಳೆಯರಿಗೆ, ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ಅಷ್ಟೇನು ಬರೋದಿಲ್ಲ. ನಾನು ಸಾರ್ ಹತ್ರ ಮೊದಲೇ ಹೇಳಿದೆ, ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ವ್ಯಕ್ತಿ ಅಲ್ಲ ನಾವು. ನಮಗೆ ಏನಾದರೂ ಯೋಚನೆ ಬಂದರೆ, ಮನೋರಂಜನೆ ಮಾಡುವಂಥ ಯಾವುದಾದ್ರೊಂದು ಯೋಚನೆ ಬಂದರೆ ಅದನ್ನು ಪೇಪರಲ್ಲಿ ಬರೆದು ತುಂಬ ಟೈಮ್ ಅದನ್ನು ಪ್ರಾಕ್ಟೀಸ್ ಮಾಡಿ, ವೇದಿಕೆಯಲ್ಲಿ ನಾಟಕ ಆಗಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೂ ಒಂದಷ್ಟು ಪ್ರಾಕ್ಟೀಸ್ ಮಾಡಿ ನಾವು ಬಂದು ಮಾತಾಡ್ತೀವಿ. ಅದಕ್ಕೆ ಸರ್ ಹೇಳಿದರು, 2 ಥರದ ಭಾಷಣ ಇದೆ. ನಿಮ್ಮ ಭಾಷಣ ಹೇಗೆಂದರೆ ನಿಮ್ಮ ಜೀವನದ ಬಗ್ಗೆ ಹೇಳಿದರೆ ಸಾಕು. ಅವ್ರು ತುಂಬ ಯೋಚನೆ ಅಂದರೆ ಜೀವನದ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲಿಂದ ಶುರು ಮಾಡೋದು ಅಂತನೂ ಗೊತ್ತಿಲ್ಲ ನನಗೆ. ಈಗ ವಿಶ್ವವಿದ್ಯಾನಿಲಯ, ನಾನು ಎಲ್ಲಿ ಕಾಲೇಜ್ಗೆ ಹೋದ್ರೆ ಹೇಳ್ತೀನಿ, ಕಾಲೇಜ್ ಅಂದರೆ ಭಯ ನನಗೆ. ಯಾಕೆಂದರೆ ಆ ಒಂದು ಪ್ರಪಂಚನ ನಾನು ನೋಡಲಿಲ್ಲ. ನನಗೆ ಈಗ ಪಾತ್ರಗಳು ಸಿಗಬೇಕಾದ್ರೂ ಇಲ್ಲಿ ತನಕ ನನಗೆ ಕಾಲೇಜ್ ಹುಡುಗನ ಪಾತ್ರ ಸಿಕ್ಕಲಿಲ್ಲ. ನಾನು ಆ ಪ್ರಪಂಚ ಯಾಕೆ ನೋಡಿಲ್ಲ ಅಂತ ಹೇಳಿದಾದರೆ, ನನ್ನ ಎಜುಕೇಷನ್ 9ನೇ ಕ್ಲಾಸಿಗೆ ನಿಂತೋಯ್ತು. ಅದರ ನಂತರ ತುಂಬ ನಾವು ಕ್ಲಾಸಲ್ಲಿ ಇರಬೇಕಾದ್ರೂ ಸಹ, ನಾನು 9th ಆಗಿ 10th ಹೋಗ್ಬೇಕಾದ್ರೆ ಅಲ್ಲೆಲ್ಲ ಮಾತಾಡ್ತಿದ್ವಿ, ಇನ್ನೊಂದು ಕಾಲೇಜ್ ಅನ್ನೋ ಒಂದು ಪ್ರಪಂಚ ಇದೆ. ನಮ್ಮ ಅಣ್ಣನವರೆಲ್ಲ ಹೇಳ್ತಿದ್ರು, ಅಲ್ಲೊಂದು ಕಲರ್ಫುಲ್ ಅದೊಂದು ಪ್ರಪಂಚ ಇದೆ, ನೀವು ಅಲ್ಲಿಂದ ತುಂಬ ಕಲಿತೀರಿ ಅಂತ. ಒಂದಷ್ಟು ಗೆಳೆಯರು, ಒಂದಷ್ಟು ಗುರು ಹಿರಿಯರು ಸಿಗ್ತಾರೆ, ಮಾರ್ಗದರ್ಶಕರು ಸಿಗ್ತಾರೆ ಅಂತ. ಆದರೆ ಆ ಒಂದು ಯೋಗ ನನಗೆ ಬರಲಿಲ್ಲ. 9ನೇ ಕ್ಲಾಸಲ್ಲಿ ನಾನು ವಿದ್ಯಾಭ್ಯಾಸನ ಮುಕ್ತಾಯಗೊಳಿಸಿ ಕೆಲಸ, ಯಾವ ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸ ಮಾಡಿದ್ದೀನಿ. ಮೊದಲಿಗೆ ಶುರು ಮಾಡಿದ್ದು ಐಸ್ ಕ್ರೀಮ್ ಪಾರ್ಲರಲ್ಲಿ ಕ್ಲೀನರ್ ಆಗಿ, ಅಲ್ಲಿಂದ ಬಾರ್ ಕ್ಲೀನರ್ ಆಗಿ, ವೇಟರ್ ಆಗಿ, ಟೈರ್ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಈಗ ನೆನಪು ಬರ್ತಿಲ್ಲ, ಅಷ್ಟು ಕೆಲಸ ಮಾಡಿದ್ದೀನಿ ಒಂದು 3-4 ವರ್ಷದಲ್ಲಿ. ಎಲ್ಲ ಕೆಲಸ ಕಷ್ಟ ಆಗೋದು ನನಗೆ. 1-2-3 ತಿಂಗಳು ಮಾಡಬೇಕಾದ್ರೆ ಕಷ್ಟ ಆಗೋದು, 1 ವರ್ಷ ಮಾಡಬೇಕಾದ್ರೆ ಕಷ್ಟ ಆಗೋದು. ಯಪ್ಪ, ಇದಿಂಥ ಪ್ರಪಂಚ ನನಗೆ ಆಗ್ತಾ ಇಲ್ಲ ಅಂತ. ಅಲ್ಲಿಂದ ತುಂಬ ವರ್ಷ ನಾನು ಕೆಲಸ ಮಾಡಿದಂದರೆ, ಒಂದೇ ಕೆಲಸದಲ್ಲಿ ತುಂಬ ವರ್ಷ ನಿಂತಿದೆ ಅಂದರೆ ಅದು ಪೇಂಟಿಂಗ್. ಪೇಂಟಿಂಗ್ ಅಂದರೆ ಮನೆಗೆ ಬಣ್ಣ ಬಳಿಯುವಂಥ ಕೆಲಸ. ಅದು ತುಂಬ ಇಷ್ಟ ಆಗಿತ್ತು. ಅಂದರೆ ನಾನು ಆ ಮನೆಗೆ ಹೋಗಬೇಕಾದ್ರೆ, ಹಳೆಯ ಮನೆ, ನಾನು ಆ ಮನೆಯಿಂದ ಹೊರಗೆ ಕೆಲಸ ಮುಗಿಸಿ ಬರಬೇಕಾದ್ರೆ ಅದು ಹೊಸ ಮನೆ ಆಗಿರ್ತದೆ. ಆ ಕೆಲಸ ಯಾಕೆ ನನಗೆ ತುಂಬ ಖುಷಿ ಕೊಡ್ತು. ಯಾಕೆಂದರೆ ಆ ಮನೆಗೆ ಹೋಗಬೇಕಾದ್ರೆ ಒಂದು ಒಳ್ಳೆ ಕಾರ್ಯ ಇದ್ದಾಗ ಮಾತ್ರ ಹೋಗ್ತೀನಿ ನಾನು. ಮದುವೆ, ಯಾವುದೇ ಒಂದು ಪೂಜೆ ಆಗಲಿ, ಅದೊಂದು ಏನೋ ಒಂದು ಪಾಸಿಟಿವ್ ವೈಬ್ ನನಗೆ ಕೊಡ್ತಾ ಇತ್ತು. ಅದಕ್ಕೆ ತುಂಬ ವರ್ಷ ನಾನು ಆ ಕೆಲಸದಲ್ಲಿ ನಿಂತಿದ್ದೆ. ನನಗೆ ನನ್ನ ಮಾವ ಎಲ್ಲ ಹೇಳ್ತಿದ್ರು, ನೀನು ಯಾವ ಕೆಲಸದಲ್ಲಿ ಒಂದು ಸರಿಯಾಗಿ ನಿಲ್ಲೋದಿಲ್ಲ, ಆದ್ದರಿಂದ ನನಗೆ ಜೀವನದಲ್ಲಿ ಯಶಸ್ಸು ಅಂತೂ ಬರೋದಿಲ್ಲ. ಯಾವುದೇ ಕೆಲಸದಲ್ಲಿ, ನೀನು ಗ್ಯಾರೇಜ್ ಕೆಲಸ ಮಾಡಿದ್ರು, ಯಾವುದೋ ಬಿಟ್ಟರಾಗಿ ಕೆಲಸ ಮಾಡಿದ್ರು, ಆ ಕೆಲಸದಲ್ಲಿ ಒಂದಷ್ಟು ವರ್ಷ ನೀನು ತುಂಬ ಕಲಿತು ನಿನ್ನದೇ ಸ್ವಂತ ಏನಾದರೂ ಮಾಡಬೇಕಾದ್ರೆ ಒಂದಷ್ಟು ವರ್ಷ ಅದರಲ್ಲಿ ನಿಲ್ಬೇಕು ನೀನು ಅಂತ. ಆದರೆ ಆಗ್ತಾ ಇರಲಿಲ್ಲ ನನಗೆ. ನನ್ನ ಮನಸ್ಸಲ್ಲಿ ಬರ್ತಾಯಿತ್ತು, ನಾನು ಬದುಕಲ್ಲಿ ಏನೂ ಮಾಡೋದಿಲ್ಲ, ಹೀಗೆ ಹೋಗ್ತಾ ಇರ್ತದೆ ನನ್ನ ಬದುಕು ಅಂತ. ಪೇಂಟ್ನ ಕೆಲಸ ಮಾಡಬೇಕಾದ್ರೆ ಕೆಲಸದ ಒಂದು ಟೆನ್ಷನ್ ಆಯಿತು, ಕೆಲಸ ನನಗೆ ಏಡ್ಸಿತ್ತು. ಆದರೆ ಏನೋ ಒಂದು ಒಳಗಿಂದ ಏನೋ ಆಗಬೇಕಲ್ಲ, ಏನೋ ಮಾಡಬೇಕಲ್ಲ ಅಂತ. ಒಂದು ಸೈಡಲ್ಲಿ ಮಹಾಕಾಳಿ ಭಜನಾ ಮಂದಿರ ಅಂತ ನಮ್ಮ ಬದುಕಲ್ಲಿ ಬಹುಭಾಗ ನಾವು ಅಲ್ಲೇ ಇದ್ದಿದ್ದು. ವರ್ಷನ ನವರಾತ್ರಿ ನಾಡಹಬ್ಬಕ್ಕೆ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇರ್ತದೆ, ವೇದಿಕೆದು. ಆಗ ಹಾಸ್ಯಪ್ರಾಸನ ಎಲ್ಲ ಮಾಡ್ತಿದ್ವಿ. ಪ್ರಕಾಶ್ ತುಮ್ಮಿನಾಡ್ ಅಂತ ಎಲ್ರಿಗೂ ಗೊತ್ತಿದೆ. ಕಾಂತಾರದಲ್ಲಿ ಈಗ ಚೆನ್ನನ ಪಾತ್ರ, ರಾಂಬಾನ ಪಾತ್ರ ಎಲ್ಲ ಮಾಡಿದ್ರಲ್ಲ ಅವರೇ. ಅವ್ರು ನಮ್ಮ ಊರಲ್ಲಿದ್ದರು. ಅವ್ರ ಆ್ಯಕ್ಟಿಂಗ್ ನೋಡ್ತಾ ನಾನು ಬೆಳೆದವನು.
ಏನಾದರೂ ಒಂದು ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸಿನಿಮಾ ಹುಚ್ಚಿ ಇಟ್ಟು ಯಾವುದೇ ಒಂದು ಸಿನಿಮಾ ಹೋಗಿ ಎಷ್ಟೇ ಕಷ್ಟ ಆದರೂ ಸಹ, ಅಂದರೆ ಜೀವನದಲ್ಲಿ ನನಗೆ ಏನೋ ಒಂದು ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಒಂದು ಬೆಳಿಗ್ಗೆ ನಾಳೆ ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಹೋಗ್ಬೇಕಂದ್ರೆ ಬೆಳಿಗ್ಗೆ ಆಗುತ್ತೆ. ಅಷ್ಟು ಬೇಗ ಯಾರು ಹೇಳೋದು? ಅಲ್ಲಿ ತನಕ ಯಾರು ಹೋಗೋದು? ಒಂದು ಉಡುಪಿಯಲ್ಲಿ ಏನಾದರೂ ಒಂದು ಹೊಸ ಕೆಲಸ ನನಗೆ ಯಾರಾದರೂ ಹೇಳಿರ್ತಾರೆ, ಇದಕ್ಕಿಂತ ಒಂದು ಒಳ್ಳೆ ಕೆಲಸ ಎಲ್ಲಿದೆ ಹೋಗು ಅಂತ. ಆಗ ನನ್ನ ತಲೆಯಲ್ಲಿ ಬರ್ತಿತ್ತು, ಉಡುಪಿ ತನಕ ಯಾರು ಹೋಗೋದು, ಅಷ್ಟು ಬೇಗ ಯಾರು ಹೇಳೋದು? ಹೀಗೇ ಹೋಗ್ತಾ ಇತ್ತು ನನಗೆ. ಆದರೆ ಅದೇ ಸಿನಿಮಾ ತುಮಿನಾಡು ಅಂದರೆ ನಿಮ್ಗೆ ಗೊತ್ತಿರ್ಬೋದಾ ಗೊತ್ತಿಲ್ವ ಅಂದ್ರೆ ನಂಗೆ ಗೊತ್ತಿಲ್ಲ. ತಲಪಾಡಿ ಅಂತ ಇದೆ, ಅಲ್ಲಿಂದ ಮಂಗಳೂರಿಗೆ 1 ಗಂಟೆ ಜರ್ನಿ ಇದೆ ಮುಂಚೆ, ಈಗಿಲ್ಲ. 1 ಗಂಟೆ ಶೋ ಇದ್ರೆ ಮಂಗಳೂರಲ್ಲಿ ಸಿನಿಮಾ, ನಾನು 12 ಗಂಟೆ ನಂತರ ಯೋಚನೆ ಮಾಡ್ತೀನಿ, ದರ್ಶನ್ ಸರ್ ಇದೆ ಯಾವುದೊಂದು ಸಿನಿಮಾ ಬಂದಿದೆ ನೋಡಬೇಕು ಅಂತ. 1 ಗಂಟೆ ಜರ್ನಿ ಇದೆ, ಬಸ್ ಸಿಗೋದಿಲ್ಲ, ನನ್ನ ಹತ್ರ ಗಾಡಿನೂ ಇಲ್ಲ. ಆದರೆ ಒಂದು 10 ಆಗಬೇಕು, ನಾನು ಸ್ಕ್ರೀನ್ ಎದುರುಗಡೆ ಇದ್ದೆ. ಆಗ ಗೊತ್ತಾಯ್ತು ನನಗೆ ಇಷ್ಟ ಇರುವಂಥ ಕೆಲಸ ಮಾಡಬೇಕಾದ್ರೆ ನನಗೆ ಯಾವುದು ಕಷ್ಟ ಅಲ್ಲ. ನಾನು ಹೇಗೆ ರೀಚ್ ಆಗ್ತಿದ್ದೆ, ಹೇಗೆ ಬಸ್ ಸಿಗ್ತಿತ್ತು, ಹೇಗೆ ಹೊರಡ್ತಿದ್ದೆ, ಯಾವುದು ಗೊತ್ತಾಗ್ತಿರ್ಲಿಲ್ಲ. 1 ಗಂಟೆ ಆಗ್ಬೇಕಾದ್ರೆ ನಾನು ಸ್ಕ್ರೀನ್ ನೋಡ್ತಾ ಇದ್ದೀನಿ. ಈ ಥರನೇ ಹೋಗ್ತಿರ್ಬೇಕಾದ್ರೆ ಸಿನಿಮಾದ ಹುಚ್ಚಿತ್ತು, ಸಿನಿಮಾ ಮಾಡಬೇಕು ಸಿನಿಮಾ. ಆದರೆ ಪೇಂಟ್ನ ಕೆಲಸ ಮಾಡ್ತಿದ್ದೆ. ನನ್ನ ಗೆಳೆಯ ಒಬ್ಬ, ನನ್ನ ಬದುಕಲ್ಲಿ ಒಬ್ಬ ಗೆಳೆಯ ಇದ್ದಾನೆ ನನಗೆ. ಅಂದರೆ ತುಂಬ, ನಾನು ಇವತ್ತು ಏನಾಗಿದ್ರು ಒಂದಷ್ಟು ವರ್ಷದಿಂದ ಅವನ ಜೊತೆ ನಾನು ನನ್ನ ಎಲ್ಲ ಕಥೆಗಳನ್ನು, ನನಗೆ ಕತೆ ಕೇಳುವಂಥ ಕಿವಿ ಇರಲಿಲ್ಲ, ನನ್ನನ್ನು ಪ್ರೋತ್ಸಾಹಿಸುವಂಥ ಒಂದು ವ್ಯಕ್ತಿ ಇರಲಿಲ್ಲ. ಆದರೆ ಆ ಟೈಮಲ್ಲಿ ನಾನು ಎಷ್ಟೇ ಕತೆ ಹೇಳಿದ್ರು ಸಹ ಅವನು ಕೇಳ್ತಾ ಇದ್ದ, ಚೆನ್ನಾಗಿದೆ 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 ಹೇಳ್ತಾನೆ ಇದ್ದ. ಅವನಿಂದಾಗಿ ನಾನು ಇನ್ನೂ ಕತೆ ಮಾಡುವಂಥ ನನಗೆ ಒಂದು ಹವ್ಯಾಸ ಬೆಳೆಯಿತು. ಅವನು ಇಲ್ಲಿಯ ಸ್ಟೂಡೆಂಟ್. ಅವನು ಇವತ್ತು ಗೆಸ್ಟ್ ಆಗಿ ಬರಬೇಕಾದ್ರೆ ನಾನು ಇದಕ್ಕಿಂತ ಮುಂಚೆ ಅವನ ಜೊತೆ ಬಂದಿದ್ದೆ. ಅವನ ಜೊತೆ ನಾನು ಮೇಕಪ್ಗೆಲ್ಲ ಹೋಗ್ತಿದ್ದೆ, ಏನಾದರೂ ಪ್ರೋಗ್ರಾಮ್ ಇದ್ರೆ ಅವನ ಜೊತೆ ಹೋಗ್ತಿದ್ದೆ. ಹಾಗೆ ಹೋಗ್ಬೇಕಾದ್ರೆ ಸುಮ್ಮನೆ ತಿರ್ಗಾಡಬೇಕಾದ್ರೆ ಒಂದು ಬುಕ್ಕು ಇತ್ತು, ಒಂದು ಪುಸ್ತಕ ಇತ್ತು. ನಾನು ಪುಸ್ತಕ ಎಲ್ಲ ತುಂಬ ಓದೋದಿಲ್ಲ ಆ ಟೈಮಲ್ಲಿ. ಆ ಪುಸ್ತಕದ ಟೈಟಲ್ ನನಗೆ ತುಂಬ ಇಷ್ಟ ಆಯಿತು, ನೀನು ಸತ್ತರೆ ಅಳುವವರು ಯಾರು ಅಂತ. ಇದೇನಿದೆ ಈ ಥರ ಟೈಟಲ್, ನೋಡಬೇಕಲ್ಲ ಅಂತ ನಾನು ತೆಗೆದೆ. ಅದರಲ್ಲಿ ಒಂದೊಂದು ವಿಷಯ ಇತ್ತು. ಅಂದರೆ ನಮಗೆ ಮೋಟಿವೇಶನ್ ಥರ ಒಂದು ಬುಕ್ ಅದು. ಬೆಳಿಗ್ಗೆ ಬೇಗ ಹೇಳಬೇಕು, ಸಾಧನೆ ಮಾಡಬೇಕಾದ್ರೆ ನೀವು ಈ ಥರ ಮಾಡಬೇಕು, ಸಾಧನೆ ಮಾಡಬೇಕಾದ್ರೆ ಈ ಥರ ಇರಬೇಕು ನೀವು ಅಂತ. ಹೇಗೋ ಗೊತ್ತಿಲ್ಲ, ಪುಸ್ತಕ ನನ್ನ ಒಳಗೆ ಹೋಯಿತು. ನನಗೆ ಏನಾದರೂ ಮಾಡಬೇಕಲ್ಲ ಅಂತ ಆ ಪುಸ್ತಕದಿಂದ ನನಗೆ ಶುರು ಆಯಿತು. ಡೈಲಿ ಆ ಪುಸ್ತಕ ಓದ್ತಾ ಇದ್ದೆ. ಅದರೊಂದು ಲೈನ್ ಇತ್ತು, ನೀವು ಏನಾಗಬೇಕು ಅಂತ ನೀವು ದಿನನಿತ್ಯ ಅದನ್ನು ನೋಡ್ತಾ ಇರಬೇಕು ಅಂತ. ನಿಮ್ಗೆ ಏನಾಗಬೇಕು ಅದನ್ನು ನೀವು ಬರೆದು ನಿಮ್ಮ ಎದುರ ವಾಲಲ್ಲಿ ಹಾಕಿ ಅಂತ. ನನ್ನ ರೂಮ್ ಒಳಗೆ ಯಾರು ಬರೋದಿಲ್ಲ, ಬಂದರೆ ಅಮ್ಮ ಮಾತ್ರ ಬರೋದು. ಏನಾಗೋದಿಲ್ಲ, ಅಮ್ಮನ ಎದುರುಗಡೆ ಮರೆಯೋದ್ರ ಪರವಾಗಿಲ್ಲ ಅಂತ ನಾನು JP ತುಮಿನಾಡು ಅಂತ ಬರ್ದಾಕಿದ್ದೆ. ಜಯಪ್ರಕಾಶ್ ಅಂತ ಇತ್ತು, JP ತುಮಿನಾಡು ಅಂತ ಬರೆದೆ. ಅದ್ರ ಕೆಳಗಡೆ ಆ್ಯಕ್ಟರ್ ಅಂತ ಬರೆದೆ. ಒಂದು ಸ್ವಲ್ಪ ದಿವಸ ಹೋದ ನಂತರ ರೈಟರ್ ಅಂತ ಬರೆದೆ. ಒಂದು ಸ್ವಲ್ಪ ದಿವಸ ಹೋದ ನಂತರ ಡೈರೆಕ್ಟರ್ ಅಂತ ಬರೆದೆ. ಆ ಪೇಪರ್, ಆ ಫೋಟೋ ಈಗಲೂ ನನ್ನ ಮನೆಯಲ್ಲಿದೆ. ಅದ್ರ ನಂತರ ನಾನು ಆ್ಯಕ್ಟರ್ ಆದೆ, ರೈಟರ್ ಆದೆ, ಡೈರೆಕ್ಟರ್ ಆದೆ. ಇನ್ನೊಂದು ಬರಿಬೇಕಂತ ಆಸೆ ಇದೆ, ಪ್ರೊಡ್ಯೂಸರ್ ಅಂತ. ಪೇಂಟ್ ಕೆಲಸ ಮಾಡಬೇಕಾದ್ರೆ ನಾನು ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೆ. ಆಗ ನನ್ನ ಗೆಳೆಯ ಒಬ್ಬ ಹೇಳ್ತಿದ್ದ, ನಾವೆಲ್ಲ ಯಾವಾಗ ಮಾರೆ, ಸುದೀಪ್ ಸರ್ ತುಂಬ ದೊಡ್ಡ ಫ್ಯಾನ್ ನಾನು, ಅವ್ರು ನೋಡಬೇಕು ಅವ್ರ ಸಿನಿಮಾ ನೋಡ್ತಾ ಇದ್ದೆ. ಆಗ ನನ್ನ ತಲೆಯಲ್ಲಿ ಈ ಪುಸ್ತಕದ ಒಂದೊಂದು ಲೈನ್ ಎಲ್ಲ ಬರ್ತಾಯಿತ್ತು, ನಿನಗೆ ಆಗಬೇಕು, ಏನಾಗಬೇಕು ಅದನ್ನು ನಿನ್ನ ಮನಸ್ಸಲ್ಲಿ ಹೇಳ್ತಾ ಇರಬೇಕು, ನೀನು ಆಗ್ತೀಯ ಅಂತ. ನನ್ನ ಒಳಗೆ ನಾನು ಬದುಕ್ತಾ ಹೋದೆ. ನಾನು ಸಿನಿಮಾ, ರೈಟರ್, ಡೈರೆಕ್ಟರ್,
ಪ್ರೊಡ್ಯೂಸರ್, ಈ ಥರನ್ನೇ ಯೋಚನೆ ಮಾಡ್ತಾ ಹೋದೆ. ನಾನು ಪ್ರೆಸ್ ಮೀಟಲ್ಲಿ ಮಾತಾಡೋ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಆ್ಯಕ್ಟ್ರ್ ಎಲ್ಲ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡೋ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಕಲ್ಪನಾ ಲೋಕದಲ್ಲಿ ನಾನು ಬದುಕ್ತಾ ಇದ್ದೆ. ಆದರೆ ಇವತ್ತೆಲ್ಲ ಅದೆಲ್ಲ ಆಗಿದೆ. ನಾನು ಸುದೀಪ್ ಸರನ್ನು ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ. ಅವರೇ ಕರೆದಿದ್ದಾರೆ, ನನ್ನ ಸಿನಿಮಾ ನೋಡಿ ಮೆಚ್ಚಿದ್ದಾರೆ. ಎಲ್ಲಿ ಚಪ್ಪಾಳೆ ತಡಬೇಕು, ಇಲ್ಲಿ ತಡಬೇಕಾ ಅಲ್ಲ ನೆಕ್ಸ್ಟ್ ತಡಬೇಕಾ? ನಾನು ಸತ್ಯವಾಗ್ಲೂ ವೇದಿಕೆಯಲ್ಲಿ ನಿಂತು ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಅರ್ಥ ಆಗುತ್ತಾ ನಾ ಮಾತಾಡಿದ್ದು? ನಾನು ತುಂಬ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ, ಯಾವುದೆಲ್ಲ ಮೋಟಿವೇಶನ್ ಆಗ್ತದೆ ಅದನ್ನೆಲ್ಲ ನೋಡ್ತಿದ್ದೆ. ಆದರೆ ನನ್ನ ಬದುಕು, ನನ್ನ ಮನೆಗೆ ಒಂದು ವಿದ್ಯುತ್ ಕರೆಂಟು ಬಂದಿರೋದೇ ನನ್ನ 21ನೇ ವರ್ಷದಲ್ಲಿ. ಅಲ್ಲಿ ತನಕ ಚಿಮಣಿ ದೀಪದಲ್ಲೇ ಇದ್ದೆ ನಾವು. ನನ್ನ ಅಕ್ಕಪಕ್ಕದ ಮನೆಯನ್ನೆಲ್ಲ ನೋಡ್ಬೇಕಾದ್ರೆ ನಂಗಾಗೋದು, ನಮ್ಮ ಮನೆಗೆ ಯಾವಾಗ ಕರೆಂಟ್ ಬರೋದು, ನಮ್ಮ ಮನೆಗೆ ಯಾವಾಗ ಟಿ ವಿ ತರೋದು, ಯಾವಾಗ ನೋಡಿದ್ರೆ ಇನ್ನೊಬ್ಬರ ಮನೇಲಿ ಹೋಗಿ ಟಿ ವಿ ನೋಡೋದು. ಒಂದೆರಡು ಸಲ ನೋಡಿದ್ರೆ ಅವರೇನು ಬೈಯೋದಿಲ್ಲ, ಅದು ದಿನಾಲೂ ಹೋದ್ರೆ ಅವ್ರಿಗೆ ಆಗುತ್ತಲ್ಲ. ಆಗ ನನ್ನ ಮನೇಲಿ, ಅವ್ರ ಮನೇಲಿ ಟಿ ವಿ ನೋಡ್ಬೇಕಾದ್ರೆ ನಂಗಾಗೋದು, ಕೂತ್ಕೊಂಡು ಎಷ್ಟು ನೋಡೋದು, ಸ್ವಲ್ಪ ಮಲಗಿ ನೋಡೋಣ ಅಂತ ಆಗೋದಿಲ್ಲ. ಅದು ಅವ್ರ ಮನೆ. ಎಲ್ಲ ಆಗ್ಬೇಕು ಅಂತ ಇದೆ ನನಗೆ, ಎಲ್ಲ ಆಗ್ಬೇಕು. ನನ್ನ ಮನೇನೂ ಚೇಂಜ್ ಆಗಬೇಕು. ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ, ಅಕೌಂಟ್ ಅಂದ್ರೆ ಏನಂತ ಗೊತ್ತಿಲ್ಲ. ನನ್ನ ಅಪ್ಪ, ನನ್ನ ಅಜ್ಜ ಅವ್ರು ಬಂದಿರೋ ದಾರಿ ನಮ್ಗೆ ಇಷ್ಟೇ ಅಂತ ಇತ್ತು, ಇಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ದುಡಿಯೋದು, ಇದು ಮಾಡೋದು, ದುಡಿಯೋದು, ಖರ್ಚು ಮಾಡೋದು. ಒಂದು ಮನೆಯದು ಯಾವುದೇ ಕೆಲಸ ಮುಟ್ಬೇಕಾದ್ರೂ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಅದು ನನ್ನ ಯೋಚನೆ. ಇದೆಲ್ಲ ಬದಲಾಗಬೇಕು. ನನ್ನೆಷ್ಟು ದಿವಸ ಅಂತ ನನ್ನ ಅಪ್ಪ ನನ್ನ ಬೈಯೋದು, ಏನೂ ಮಾಡಲಿಲ್ಲ ಅವರಿಗೆ, ನನಗೋಸ್ಕರ ಏನೂ ಮಾಡಿಲ್ಲ ಅವರು. ಅವರಿಗೆ ಅಷ್ಟು ತೋಟ ಇದೆ ಅಂತೆ, ಇವರಿಗೆ ಎಷ್ಟು ಎಕರೆ ಜಾಗ ಇದೆ ಅಂತೆ, ಇವರು ಬ್ಯಾಂಕ್ ಮ್ಯಾನೇಜರ್ ಅಂತೆ, ಅವರು ಇವರಂತೆ. ತುಂಬ ಟೈಮ್ ನಾನು ಬೈತಾ ಇದ್ದೆ ಅಪ್ಪನಿಗೆ, ಏನೂ ಮಾಡಲಿಲ್ಲ. ಅಜ್ಜನಿಗೆ ಬೈತಾ ಇದ್ದೆ. ಒಂದಷ್ಟು ವರ್ಷ ಹೋದ ನಂತರ ನನಗೆ 26, 25 ಆಗ್ಬೇಕಾದ್ರೆ ನಂಗೆ ಗೊತ್ತಾಯ್ತು, ಅವರ ದಾರಿಲೇ ನಾನು ಇದ್ದೀನಿ ಅಂತ. ನಾನು ಏನು ಮಾಡ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಅದೇ ಸೈಕಲ್. ನನ್ನ ಮಗನಾಗಿ ಬೈತಾನೆ, ನನ್ನ ಅಪ್ಪ ನನಗೇನು ಮಾಡಿಲ್ಲ ಅಂತ. ಇದು ಎಲ್ಲಿಂದ ಚೇಂಜ್ ಆಗಬೇಕು? ನನ್ನಿಂದ ಚೇಂಜ್ ಆಗಬೇಕಾದ್ರೆ ನಾನು ಏನೆಲ್ಲ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದೆ. ಯೋಚನೆ ಮಾಡ್ತಾ ಅದೇ ರೀತಿ ಬದುಕಲಿಕ್ಕೆ ಶುರು ಮಾಡಿದೆ. ಒಂದಷ್ಟು ನನ್ನ ಏನೆಲ್ಲ ಬೇರೆ ಒಂದು ಫ್ರೆಂಡ್ಸ್ ಮತ್ತೆ ಒಂದು ಗ್ಯಾಂಗ್ ಇತ್ತು, ಅಲ್ಲಿದ್ರೆ ನಾನು ಈ ಥರ ಬದುಕಲಿಕ್ಕೆ ಆಗುದಿಲ್ಲ ಅಂತ ನನಗೆ ಗೊತ್ತಾಯ್ತು. ಎಲ್ಲರನ್ನು ಬಿಟ್ಟು ಬಂದೆ. ನನ್ನ ಮುಂದಿನ ಜೀವನಕ್ಕೆ ಯಾರೆಲ್ಲ ನನಗೆ ಬೇಕು, ಸಿನಿಮಾ, ನಾಟಕ, ನನ್ನ ರೈಟಿಂಗ್, ಡೈರೆಕ್ಷನ್, ಇಂಥ ಗೆಳೆಯರನ್ನು ನಾನು ಹುಡುಕ್ತಾ ಹೋದೆ. ಅದರ ಬಗ್ಗೆ ಯೋಚನೆ ಮಾಡುವವರು, ಅದರ ಬಗ್ಗೆ ಮಾತಾಡೋರು, ಫೈನಾನ್ಷಿಯಲಿ ಹೇಗೆ ಸ್ಟೇಬಲ್ ಆಗೋದು, ಇದ್ರ ಬಗ್ಗೆನೇ ಯೋಚನೆ ಮಾಡುವಂಥ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನನಗೆ. ನಾನು ಏನು ಯೋಚನೆ ಮಾಡ್ತಿದ್ದೀನೋ ಅಲ್ಲಿಂದ ನನ್ನ ಬದುಕು ಬದಲಾಗ್ತಾ ಹೋಯ್ತು. ನನಗೆ ಅಂಥ ಗೆಳೆಯರು ಸಿಕ್ಕಿದ್ರು, ಅಂಥ ಗುರುಗಳು ಸಿಕ್ಕಿದ್ರು. ನನಗೆ ಓದಕ್ಕೆ ಬರಲ್ಲ, ನನಗೆ ಬರೆಯಕ್ಕೆ ಬರಲ್ಲ ಅಂತ ಒಂದು ಟೆನ್ಷನ್ ಇತ್ತು, ಕೀಳಿರಿಮಿತ್ತು ನನ್ನ ಹತ್ರ. ಈಗ 13 ನಾಟಕಗಳನ್ನು ಬರೆದಿದ್ದೀನಿ, 2 ಸಿನಿಮಾ ಸ್ಕ್ರಿಪ್ಟನ್ನು ಬರೆದಿದ್ದೀನಿ. ಗೆಳೆಯರಿದ್ದಾರೆ ಅಂದರೆ ಅವ್ರನ್ನ ನನ್ನ ಗೆಳೆಯರ ರೀತಿಯಲ್ಲಿ ನೋಡ್ತಾರೆ. ಅಂತ ಒಳ್ಳೊಳ್ಳೆ ಗೆಳೆಯರಿದ್ದಾರೆ. ರಾಜ್ಬಿ ಶೆಟ್ಟಿ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ಹೇಮಂತ್ ರಾವ್ ಅಂತ ಇದ್ದಾರೆ. ಗೊತ್ತಿಲ್ಲ, ಇಲ್ಲಿ ಇಷ್ಟು ಹೀಗೆ ಹೋಗ್ತಾ ಇರಲಿ. ಇದರಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಒಂದಷ್ಟು ವಿಡಿಯೋಗಳನ್ನು ನೋಡಿ, ಮೋಟಿವೇಶನ್ ಸ್ಪೀಚನ್ನು ನೋಡಿ ನಾನು ದಿನಾಲೂ ಬದಲಾಗ್ತಾ ಇದೆ. ಏನೋ ಆಗ್ತಿದೆ ಅಂತ. ಅವರು ತುಂಬ ಕಷ್ಟದಿಂದ ಬಂದ್ರಂತೆ, ಇವರು ಎಲ್ಲೋ ಇದ್ರಂತೆ, ಅವರೇನೋ ಮಾಡಿದ್ರಂತೆ. ಅಲ್ಲಿ ನನಗೆ ಶುರುವಾಯಿತು, ಅವರೇ ಮಾಡಿದ್ದಾರೆ ಅಂದರೆ ನನಗೇನು ಮಾಡಲಿಕ್ಕೆ, ನಾನು ಮಾಡ್ತೀನಿ, ನನಗೂ ಬರಬೇಕು. ಹೀಗೆ ಎಷ್ಟು ಜನ ಇದ್ದೀರಾ ಅನ್ನೋದು ಮುಖ್ಯ ಅಲ್ಲ, ನಾನು ಮಾತಾಡಿದ ಎಷ್ಟು ಜನರಿಗೆ ಅರ್ಥ ಆಯಿತು ಅಂತ ಮುಖ್ಯ ಅಲ್ಲ. ಆದರೆ ಯಾರಿಗೂ ಒಬ್ಬರಿಗಿದು ಈ ಸಮಯದಲ್ಲಿ ಅಗತ್ಯ ಇರಬಹುದು. ದೇವರು ನನ್ನ ಮುಖಾಂತರ ಅವರಿಗೆ ಏನೋ ಹೇಳ್ತಾ ಇರಬಹುದು. ನೋಡಿ,
ನನಗೆ ಸಾಧ್ಯ ಆಯ್ತಂದರೆ ನಿಮಗೆ ಯಾವ ಲೆಕ್ಕ? ವಿದ್ಯೆ ಇದೆ, ಒಂದು ಒಳ್ಳೆ ವೇದಿಕೆ ಇದೆ, ಗುರುಗಳಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ನಿಮಗೆ ಬದುಕಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಎಷ್ಟು ಬೇಗ ನೀವು ಶುರು ಮಾಡ್ತೀರಾ ಅಷ್ಟು ಬೇಗ ರೀಚ್ ಆಗ್ತೀರಾ. ಇದೆಲ್ಲ ನಮಗೋಸ್ಕರನೇ ಇರೋದು. ನಾವು ಸಾಧಿಸಿದರೆ ಮಾತ್ರ ಇದೆಲ್ಲ ಸಿಗೋದು ನಮಗೆ. ಸಿನಿಮಾ ಅಂತಲ್ಲ, ಯಾವುದೇ ಕ್ಷೇತ್ರ ಅದು ಕೂಡ ನಮಗೇನಾಗಬೇಕು ಅಂತ ನಾವು ಯೋಚನೆ ಮಾಡಬೇಕು. ಬೇರೆ ಯಾರು ಯೋಚನೆ ಮಾಡಬಾರ್ದು. ನಾವು ಯೋಚನೆ ಮಾಡಬೇಕು ನಾವು ಏನಾಗಬೇಕು ಅಂತ. ಅದು ಹಾಗೇ ಆಗುತ್ತೆ. ಕಾಲೇಜಿಗೆ ಹೋಗಲಿಲ್ಲ, ಆದರೆ ದಿನನಿತ್ಯ ಕಾಲೇಜಿಗೆ ಹೋಗ್ತಾ ಇದ್ದೇನೆ ಈಗ. ಆದರೆ ಹೋಗಿರೋದು ಇಂಥ ಹಾಲಿಗೆ ಮಾತ್ರ, ಕ್ಲಾಸ್ ರೂಮ್ಗೆ ಹೋಗಿಲ್ಲ. ಹೇಗಿದೆ ಅನ್ನೋದು ಗೊತ್ತಿಲ್ಲ. ನಾನು ರಿತಿಕ್ ಕರಿಬೇಕಾದ್ರೆ ನಾನು ಹೇಳಿದೆ, ಏನು ಕಾರ್ಯಕ್ರಮ ಏನು ಅಂತ. ರಿತಿಕ್ ಅಂತಲ್ಲ, ಯಾರು ಕರೆದ್ರೆ ನಾನು ಹೇಳ್ತೇನೆ ಕಾರ್ಯಕ್ರಮ ಅಂತ. ಅವರು ಒಂದೊಂದು ಕಾರ್ಯಕ್ರಮದ ಹೆಸರು ಹೇಳ್ತಾರೆ, ಅದು ನಂಗೆ ಗೊತ್ತೂ ಇಲ್ಲ ಅದು ಏನಾಗುತ್ತೆ ಅಲ್ಲಿ ಏನು ಅಂತ. ನಾನು ಬರ್ತೀನಿ, ಮಾತಾಡ್ತೀನಿ, ಹೋಗ್ತೀನಿ. ಆದರೆ ಒಂದೇ ಇರೋದು, ನನಗೆ ನನ್ನ ಬದುಕಿನ ಕಥೆಗಳನ್ನು ತುಂಬ ಇದೆ ಹೇಳಲಿಕ್ಕೆ. ಅದನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಹೊಸದು ಕತೆ. ನನ್ನ ಗೆಳೆಯರಿದ್ದಾರೆ, ಅವರು ಪ್ರತಿ ಸಲ ನನ್ನ ಜೊತೆ ಬರ್ತಾರೆ. ನನ್ನ ತಲೆಯಲ್ಲಿ ಅವರಿಗೂ ಬೋರ್ ಆಗಬಾರ್ದು ಅಂತ ನನ್ನ ತಲೆಯಲ್ಲಿ. ನಿಮಗೆ ಎಷ್ಟು ಬೋರ್ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ಅದು ನಂಗೆ ಒಂದೇ, ಎಲ್ಲರೂ ಏನಾದರೂ ಸಾಧಿಸಬೇಕು, ಸುಮ್ಮನೆ ಕೂರಬಾರ್ದು. ನಮಗೆಲ್ರಿಗೂ ಸಾಧ್ಯ ಇದೆ, ಏನು ಬೇಕಾದರೂ ಮಾಡ್ಬೋದು. ನಮ್ಮ ಬದುಕಲ್ಲಿ ದೇವರು ನಮಗೆ ಪ್ರತ್ಯಕ್ಷವಾಗಿ ಸಿಗ್ತಾರೆ ಇಲ್ವೋ ಗೊತ್ತಿಲ್ಲ. ತುಂಬ ದೇವರನ್ನು ನಂಬ್ತೀವಿ ನಾವು. ನೋಡಿ, ನಮಗೆ ತುಂಬ ದೇವರುಗಳಿವೆ. ಪ್ರತಿ ಸಲ ನಮಗೆ ದೇವರ ರೂಪದಲ್ಲಿ ಯಾರಾದರೂ ಒಬ್ರು ಸಿಗ್ತಾ ಹೋಗ್ತಾರೆ ನಮಗೆ. ನಾವು ನೋಡ್ತಾ ಇರಬೇಕು. ನಮಗೇನು ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಆಗ ದೇವರ ಆಶೀರ್ವಾದ ಖಂಡಿತವಾಗಿ ಇರುತ್ತೆ. ಸೂಫ್ರಮ್ಸೋ, ಇವತ್ತು ನೀವು ಸೂಫ್ರಮ್ಸೋ ಸಿನಿಮಾದಿಂದಾಗಿ ನನ್ನನ್ನು ನೋಡ್ತಿದ್ದೀರಿ. ನಾನು ಹೇಳಿದೆ ನಾನು ಶುರು ಮಾಡಿದೆ ಅಂತ. ನಾನು ಶುರು ಮಾಡಿರೋದು 2009-10ರಲ್ಲಿ. ಈಗೆಷ್ಟು 2025. ರೀಚ್ ಆಗ್ಲಿಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ. ಬಿಡ್ಲಿಲ್ಲ, ತುಂಬ ಕಷ್ಟ ಆಯಿತು. ನಮ್ಮ ಮನೇಲಿ ಯಾರು ದೊಡ್ಡ ದುಡಿಯೋರಿಲ್ಲ ನನ್ನನ್ನು ಸಾಕ್ಲಿಕ್ಕೆ. ಕಷ್ಟ ಇತ್ತು. ಅಕ್ಕ ಇದ್ದಾರೆ, ನಾನು ಬಿಡಲೇಬೇಕಿತ್ತು. ಇಂಥೊಂದು ಕೆಲಸ ನಾನು ಬಿಡಲೇಬೇಕಿತ್ತು. ಕಾಯುವಂಥ ಪರಿಸ್ಥಿತಿ ಇರಲಿಲ್ಲ. ಆ್ಯಕ್ಟರ್ ಅದೇ, ಒಂದಷ್ಟು ಆ್ಯಕ್ಟ್ ಮಾಡ್ತಾ ಹೋಗ್ಬೋದು. ನಾನು ರೈಟರ್ ಆದೆ, ನಿರ್ದೇಶಕನಾಗಬೇಕು ಅಂತ ಇತ್ತು. ಎಲ್ಲ ಕೂಡಿ ಬಂದ ನಂತರ 2019 ತನಕ ಹೋಯಿತು. 2019ರಲ್ಲಿ ನಾನು ಸೂಫ್ರಮ್ಸೋ ಸ್ಕ್ರಿಪ್ಟನ್ನು ಫಿನಿಶ್ ಮಾಡಿದೆ ಬರೆದು. ಇನ್ನೇನು ಸ್ವಲ್ಪ ತಿಂಗಳಲ್ಲಿ ನಾವು ಶೂಟಿಂಗ್ ಹೋಗ್ತೀವಿ ಅಂತ. 2020 ಬಂತು ಕೊರೋನಾ, ಲಾಕ್ಡೌನ್ ಆಯಿತು. ಥಿಯೇಟರ್ಗೆ ಜನ ಇಲ್ಲ, ಥಿಯೇಟರ್ ಇನ್ನು ಓಪನ್ ಆಗೋದಿಲ್ಲ. ತುಂಬ ಥಿಯೇಟರ್ಗಳು ಮುಚ್ಚೋಯ್ತು. ಇನ್ನು OTT ಪ್ರಪಂಚ ಅಂತ. ನಾನು ಒಂದಷ್ಟು ವರ್ಷದಿಂದ ನಾನು ಸಿನಿಮಾ ನೋಡ್ಕೊಂಡು ಬಂದವನು. ಮನೋರಂಜನೆ ನನ್ನ ಕೆಲಸ ಅಂತ ಗೊತ್ತಿತ್ತು. OTTಗೆ ಹೇಗೆ ಬರೆಯೋದು, ವೆಬ್ ಸೀರೀಸ್ ಬರೆಯೋಕೆ ಗೊತ್ತಿಲ್ಲ. ಸಿನಿಮಾ ಬರೆದಾಗಿದೆ, ಏನೋ ಆಗುತ್ತೆ ಅಂತ ಅಪ್ಪ ಅಮ್ಮನ ನಂಬಿಸಿದ್ದೆ. ಆಗತ್ತೆ 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 ಅಂತ. ಅಲ್ಲಿನ ನಂತರ ನನಗೆ ನಂಬಿಕೆ ಇಲ್ಲೋ ಇದೆಯೇ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಲಾಕ್ಡೌನ್ ಓಪನ್ ಆಯಿತು, ಎಲ್ಲ ಚೇಂಜ್ ಆಗಿದೆ ಅಂತ ಹೇಳಿದರು. ಇನ್ನು ಮಾರ್ಕೆಟ್ ಮುಂಚಿನ ಥರ ಇಲ್ಲ, ಎಲ್ಲ ಹೋಯಿತು. ಸಿನಿಮಾದವರೆಲ್ಲ ಸಿನಿಮಾ ಬಿಡ್ತಾ ಇದ್ದಾರೆ, ಪ್ರೊಡ್ಯೂಸರ್ ಯಾರು ಬರ್ತಾ ಇಲ್ಲ, ಸಿನಿಮಾ ಆಗ್ತಾ ಇಲ್ಲ, ಇಂಡಸ್ಟ್ರಿ ಇಲ್ಲ, ಮಾರ್ಕೆಟ್ ಇಲ್ಲ, ಎಲ್ಲ OTT ಆಯಿತು. ಇಂಥ ಕಥೆಗಳೆಲ್ಲ OTTಯಲ್ಲಿ ನಡೆಯಲ್ಲ. ಸ್ಕ್ರಿಪ್ಟ್ ಬರೆದು 3 ವರ್ಷ 4 ವರ್ಷ ಆಯಿತು, 5 ವರ್ಷ ಆಯಿತು. ಎಲ್ಲ ಕೇಳಲಿಕ್ಕೆ ಶುರು ಮಾಡಿದರು ಫ್ಯಾಮಿಲಿಯಲ್ಲಿ. ಏನು ಮಾಡ್ತಿದ್ದ? ಸಿನಿಮಾ ಮಾಡ್ತಿದ್ದೀನಿ. 5 ವರ್ಷ ಆಯ್ತು ಹೇಳಿ, ನೀನು ಯಾವಾಗ ಮಾಡ್ತಿದ್ಯಾ? ಅದು ಮದುವೆ ಥರನೇ ಆಯಿತು ನನಗೆ. ಯಾವಾಗ ಮದುವೆ, ಯಾವಾಗ ಸಿನಿಮಾ, ಯಾವಾಗ ಮದುವೆ, ಯಾವಾಗ ಸಿನಿಮಾ ಅಂತ. ಎರಡೂ ನನಗೆ ಗೊತ್ತಿಲ್ಲ ಯಾವಾಗ ಆಗೋದು ಅಂತ. ಸಿನಿಮಾ ಆದರೆ ಮದುವೆ ಆಗ್ತೀನಿ, ಇಲ್ಲ ಇದ್ರೆ ಮದುವೆನೂ ಇಲ್ಲ. ಆದರೆ ಎಲ್ಲೋ ಒಂದು ನಾನು ಒಬ್ಬನೇ ಇರಬೇಕಾದ್ರೆ, ತುಂಬ ಜನರ ಜೊತೆ ಇರಬೇಕಾದ್ರೆ ನನಗೆ ಆಗ್ತಾಯಿತ್ತು. ಅವ್ರು ಹೇಳೋದನ್ನೆಲ್ಲ ನನಗೆ
ಹೌದಲ್ಲ, ಮಾರ್ಕೆಟ್ ಇಲ್ಲ, ಎಲ್ಲ ಹೋಯ್ತು, ಇನ್ನು ಯಾರು ನೋಡ್ತಾರೆ ಸಿನಿಮಾ ನೋಡುವಂಥ ಕನ್ನಡದಲ್ಲಿ ಸಿನಿಮಾ ನೋಡೋರೇ ಇಲ್ಲ ಅಂತ ಆಯಿತು. ತಮಿಳು ತೆಲುಗು ಎಲ್ಲ ವರ್ಕ್ ಆಗ್ತಾ ಇದೆ, ಕನ್ನಡದಲ್ಲಿ ಯಾರು ಥಿಯೇಟರಿಗೆ ಬರ್ತಾ ಇಲ್ಲ, ಬೈತಾ ಇದ್ದಾರೆ. ಆದರೆ ನಾನು ಒಬ್ಬನೇ ಇರಬೇಕಾದ್ರೆ ಯಾರಾದರೂ ಒಬ್ಬ ನನಗೆ ಸಿಕ್ಕಿದ್ರೆ ಸಾಕು, ನಾನು ಒಮ್ಮೆಲೆ ಇಷ್ಟು ಸ್ಪೀಚ್, ಇದಕ್ಕಿಂತ ಜಾಸ್ತಿ ಸ್ಪೀಚ್ ಮಾಡ್ತೀನಿ ನಾನು. ಏನಾಗೋದಿಲ್ಲ, ಆಗತ್ತೆ ನೋಡು, ಸಿನಿಮಾ ಬರುತ್ತೆ ನಮ್ಮದು, ಹೇಗೆ ಬರುತ್ತೆ ನೋಡು. ನಾನು ಅವನನ್ನು ಏನಾದರೂ ಮಾಡಿ ನನ್ನ ಜೊತೆ ಇರುವಂತೆ ನಾನು ಮಾಡೋದು. ಅಂದರೆ ಅವನು ಹೋದ್ರೆ ಮತ್ತೆ ಮುಗೀತಲ್ಲ, ಯಾರಾದರೂ ನನಗೆ ಬೇಕಲ್ಲ ಜೊತೆಗೆ. ಸುಮ್ಮನೆ ಏನೇನೋ ಹೇಳ್ತಿದ್ದೆ, ಯಾವ ರೇಂಜಲ್ಲಿ ಬರ್ತಿದ್ದೀವಿ ನಾವು ನೋಡು, ಎಲ್ರಿಗೂ ಗೊತ್ತಾಗುತ್ತೆ. ನನ್ನ ಸಿನಿಮಾಗೆ ತುಂಬ ಜನ ಕೇಳ್ತಾ ಇರ್ತಾರೆ. ನಾನು ಸಿನಿಮಾ ಮಾಡಬೇಕಾದ್ರೆ ಮಾಡ್ತಾ ಇದ್ದೆ, ಆದರೆ ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಊರಲ್ಲಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸಪ್ತಸಾಗರ ಜಾತ್ರೆ ತುಂಬ ಜನ ನೋಡಲಿಲ್ಲ. ತುಳುವಲ್ಲಿ ಒಂದು ಪೆಪ್ಪೆರೇರ್ ಅಂತ ಸಿನಿಮಾ ಮಾಡಿದ್ದೆ, ಅದನ್ನು ಯಾರೂ ನೋಡಲಿಲ್ಲ. ಸ್ವಾತಿ ಮುತ್ತು ನೋಡಲಿಲ್ಲ. ಗರುಡಗಮನದಲ್ಲಿ ನಾನು ಇದ್ದೀನಿ ಅಂತ ಗೊತ್ತು, ಸಿನಿಮಾ ನೋಡಿದವರಿಲ್ಲ ನನ್ನ ಊರಲ್ಲಿ, ಫ್ಯಾಮಿಲಿಯಲ್ಲಿ ಸಿನಿಮಾ ನೋಡಲಿಲ್ಲ. ಆಗ ನಾನು ತುಂಬ ಕೋಪದಲ್ಲಿ ಹೇಳ್ತಿದ್ದೆ ನನ್ನ ಗೆಳೆಯ ಹತ್ರ, ನಾನು ಸಿನಿಮಾ ಬಂದರೆ ನಾನು ಕರೆಯೋದಿಲ್ಲ, ಅವರೇ ಬಂದು ನೋಡಬೇಕು, ಊರವರೆಲ್ಲ ಹೋಗ್ಬೇಕಾದ್ರೆ ಅಂಥದ್ದೇನಿದೆ ಮಾರೆ ಆ ಸಿನಿಮಾದಲ್ಲಿ, ಇಂಥವು ನೋಡಬೇಕು, ಅಂಥ ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ದೇವರ ದಯದಲ್ಲಿ ಯಾವ ಟೈಮಲ್ಲಿ ಹೇಳಿದ್ದೇನೋ ಗೊತ್ತಿಲ್ಲ, ದೇವರು ತಥಾಸ್ತು ಅಂತ ಹೇಳಿದರು. ನನಗೆ ಇವಾಗಲೂ ಗೊತ್ತಿಲ್ಲ ಸಿನಿಮಾದಲ್ಲಿ ಏನಿದೆ ಅಂತ. ಜಾತ್ರೆಗೆ ಬಂದರು ಜನ, ಮಾರ್ಕೆಟ್ ಅಂತ ಹೇಳಿದರು, ಎಲ್ಲ ಮಾರ್ಕೆಟ್ ಚೇಂಜ್ ಆಯಿತು ಸೂಪ್ರಂಸೋರಿಂದ. ಥಿಯೇಟರ್ಗೆ ಜನ ಬರೋದಿಲ್ಲ ಅಂತ ಹೇಳಿದರು, ಅದು ಬದಲಾಯಿತು. 6.5 ವರ್ಷ ಕಾದ ನಂತರ ನನ್ನ ನಂಬಿಕೆ ನಾನು ಬಿಡಲಿಲ್ಲ. ಸಿನಿಮಾ ಆಯಿತು. ಸಿನಿಮಾ ಆಗಬೇಕಾದ್ರೆ ಸಿನಿಮಾ ರಿಲೀಸ್ ತನಕ ನನಗೊಂದು ಟೆನ್ಷನ್ ಇತ್ತು, ಈ ಸಿನಿಮಾನು ನನಗೆ ವರ್ಕ್ ಆಗದಿದ್ರೆ ನಾನು ಮುಂದೆ ಏನು ಮಾಡೋದು ಅಂತ. ಪ್ರೊಡ್ಯೂಸರ್ನ ಹಿಡೀಲಿಕ್ಕೆ ಆಗೋದಿಲ್ಲ, ಸಿನಿಮಾ ಮಾಡ್ಲಿಕ್ಕೆ ಆಗೋದಿಲ್ಲ, ಥಿಯೇಟರ್ಗೆ ಜನ ಬರೋದಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಆಗ ಸಿನಿಮಾ ರಿಲೀಸ್ ಆಗುತ್ತೆ. ನನ್ನೊಬ್ಬ ಗೆಳೆಯ ನನಗೆ ಫೋನ್ ಮಾಡಿ ಹೇಳ್ತಾನೆ, ನಾನು ಬೆಂಗಳೂರಲ್ಲಿದ್ದೆ, ನಿನಗೆ ಒಂದು ಜ್ಯೋತಿಷ್ಯ ಇಲ್ಲಾಂದರೆ ಎಲ್ಲಿಯಾದ್ರೂ ಒಂದು ಮಠದಲ್ಲಿ ಕೂರ್ಬೋದು, ಯಾಕೆ ನೀನು ಹೇಳಿದ ರೀತಿನೇ ನಡೀತಾ ಇದೆ. ಏನಂತ ಹೇಳಿದೆ ನನಗೆ ನೆನಪಿಲ್ಲ. ನನ್ನ ಹತ್ರ ನೀನು ದಿವಸ ಕೋಪದಲ್ಲಿ ಹೇಳಿದೆ, ನಮ್ಮ ಸಿನಿಮಾಗೆ ಜನ ಹೇಗೆ ಬರ್ತಾರೆ ಅಂದರೆ ಕುಂಭಮೇಳಕ್ಕೆ ಜನ ಬಂದ್ರಲ್ಲ ಆ ರೀತಿಯಲ್ಲಿ ಬರ್ತಾರೆ ಅಂತ ಹೇಳಿದೆ. ಒಂದಷ್ಟು ಜನರಿಗೆ ಕುಂಭಮೇಳಕ್ಕೆ ಯಾರ್ದು ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ, ಫೋಟೋ ತೆಗಿಲಿ ಹೋಗ್ತೀರಾ ಯಾರಿಗೂ ಗೊತ್ತಿಲ್ಲ. ಒಂದಷ್ಟು ಜನ ಬರ್ತಿಲ್ಲ ಹೋಗ್ತಾರೆ, ಒಂದಷ್ಟು ಜನ ಏನೋ ಇದೆ ಕುಂಭಮೇಳದಲ್ಲಿ ಏನೋ ಆಗ್ತಾ ಇದೆ ಅಂತ. ನನಗೂ ಹಾಗೆ ಫೋನ್ ಬರ್ತಿತ್ತು, ಎಂತ ಮಾರ ಸಿನಿಮಾದಲ್ಲಿ ಎಂತ ಉಂಟು, ನಾವು ಸಹ ಹೋಗ್ತಿದ್ವಿ, ಫ್ಯಾಮಿಲಿ ಹೋಗ್ತಿದ್ವಿ ಅಂತ ಫೋನ್ ಮಾಡಿ ಎಲ್ಲ ಹೇಳೋರು ನನಗೆ. ನಾನು ನನ್ನ ಗೆಳೆಯ ನಮ್ಮ ಸಿನಿಮಾದಲ್ಲಿ ಎಂಥದ್ದು ಏನಿದೆ ನನಗೂ ಗೊತ್ತಿಲ್ಲ. ಒಂದು ಕನ್ಫರ್ಮ್ ಆಯಿತು, ನಾವೇನಾಗಬೇಕು ಅಂತ ನಮ್ಗೆ ಗೊತ್ತಿರಬೇಕು, ನಮ್ಮ ಕೆಲಸ ಏನು ಅಂತ ಗೊತ್ತಿರಬೇಕು. ನನ್ನ ಕೆಲಸ ಏನು ಅಂತ ನನಗೆ ಒಂದಷ್ಟು ಟೈಮ್ ಕಳೆದ ನಂತರ ಗೊತ್ತಾಗಿದ್ದು, ಈ ಸಮಾಜದಲ್ಲಿ ನನ್ನ ಕೆಲಸ ಏನು, ನಿಮಗೆ ಮನರಂಜನೆ ಕೊಡುವಂಥ ಕೆಲಸ ನಂದು. ಅದನ್ನು ಚಾಚು ತಪ್ಪದೆ ಎಷ್ಟೇ ಕಷ್ಟ ಆದರೂ ತಪಸ್ಸಿನ ರೀತಿಯಲ್ಲಿ ಇನ್ನೂ ಪ್ರಯತ್ನ ಪಡ್ತಾನೇ ಇರ್ತೀನಿ. ನೀವು ಇದ್ದೀರಿ ಅನ್ನೋ ಒಂದು ನಂಬಿಕೆಯಲ್ಲಿ ಇದ್ದೀರಲ್ವಾ? ಮರಿಬೇಡಿ, ಹೆಸರು JP ತುಮ್ಮಿನಾಡು. ಒಂದಷ್ಟು ಜನರಿಗೆ ಹೇಳಿ JP ತುಮ್ಮಿನಾಡು ಬಂದಿದ್ರು ಆ್ಯಕ್ಟ್ರು ಅಂತ, ಪ್ರಚಾರ ಇಲ್ಲಿಂದಲೇ ಹೋಗಲಿ. ಮುಂದೇನೋ ಸಿನಿಮಾ ಮಾಡ್ತೀನಿ, ಮುಂದಿನ ಇಂಥ ಕಾರ್ಯಕ್ರಮ ಬರ್ತೀನಿ ಕರೆದ್ರೆ. ಥ್ಯಾಂಕ್ ಯು ಸೋ ಮಚ್. ನಾನು ಏನು ಮಾತಾಡಿದ್ದೀನಿ ನಂಗೆ ಗೊತ್ತಿಲ್ಲ, ಇಲ್ಲಿಂದ ಮಾತಾಡಿದರೆ ನೆನಪಿರುತ್ತೆ, ಇಲ್ಲಿಂದ ಮಾತಾಡಿದ್ದೀನಿ ನಂಗೆ ಯಾವುದು ನೆನಪಿಲ್ಲ. ನನ್ನ ಗೆಳೆಯರ ಜೊತೆ ಮಾತಾಡ್ತಿದ್ದೀನಿ, ನನ್ನ ಊರವರ ಜೊತೆ ನನ್ನ ಫ್ಯಾಮಿಲಿ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ನಂಬಿಕೆಯನ್ನು ಮಾತಾಡ್ತಾನೇ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹೊತ್ತು ನನ್ನನ್ನು ಸಹಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಿಮ್ಮ ಎದುರುಗಡೆ ಏನು ಮಾತಾಡಬೇಕಂತ ಗೊತ್ತಿಲ್ಲ, ಅವರನ್ನು ನೋಡ್ತಾ ಮಾತಾಡಿದ್ದೀನಿ ನಾನು. ಡೈಲಾಗ್ ಹೇಳ್ತಿದ್ದಾರೆ, ಡ್ಯಾನ್ಸ್ ಅಂತ ಇಲ್ಲೇ ಮಾಡೋದಾ? ಇಲ್ಲ, ಡೈಲಾಗ್ ಅಂದರೆ ನೀವು ಸಿನಿಮಾ ನೋಡಿದ್ದೀರಲ್ಲ, ನನಗೆ ಅದರಲ್ಲಿ ಏನು ಡೈಲಾಗೇ ಇಲ್ಲ. ನಾನು ಬರೆದಿರೋದಲ್ಲ, ನನಗೆ ಜಾಸ್ತಿ ಇರಲಿಲ್ಲ, ಬೇರೆಯವರಿಗೆ ಜಾಸ್ತಿ ಇಟ್ಟಿದೆ. ಇಲ್ಲ, ಡೈಲಾಗ್ ಅಂತ ಯಾವ್ದು ನೆನಪಿದೆ? ಈ ಬೇರೆ ಕ್ಯಾರೆಕ್ಟರ್ ಇದೆ, ಅಂದರೆ ಎಲ್ಲ ಡೈಲಾಗ್ ನಾನೇ ಬರೆದಿರೋದು. ಒಂದಷ್ಟು ಈಗ ಎಲ್ರಿಗದು ಗೊತ್ತಿದೆ. ಈಗ ನನಗೆ ಒಂದೇ ಡೈಲಾಗ್ ನೆನಪು ಬರೋದು,
ಹೋಗ್ಲಿಕ್ಕೆ ಮನಸ್ಸುಂಟು, ನೀವೆಲ್ಲರೂ ಬಿಟ್ರೆ ಹೋಗ್ಲಿಕ್ಕೆ ಮನಸ್ಸುಂಟು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾವುದು ಡೈಲಾಗ್ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್.